ನಮಸ್ಕಾರ ರೈತ ಬಾಂಧವರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ ಫಾರ್ಮರ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಹಳದಿ ಬೆಳೆ ಬೆಳೆಸುವ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಬೇಡಿಕೆಯಂತೆ ಪಾರ್ಟ್ 1, ಪಾರ್ಟ್ 3, ಪಾರ್ಟ್ 4 ಆಗಿ ಸುಂದರವಾಗಿ ಕೊಡುತ್ತಿದ್ದೇನೆ. ಅರಿಶಿನ ಬೆಳೆ ಮಾರ್ಗದರ್ಶಿ ಪಾರ್ಟ್ 1, ಭೂಮಿಯ ತಯಾರಿ ಮತ್ತು ಬೀಜ ಹಚ್ಚುವುದು. ಭೂಮಿಯ ಆಯ್ಕೆ ಉತ್ತಮ ನೀರು ಹರಿಯುವ ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು. ಸೂಕ್ತ ನೀರು ನಿಲ್ಲುವ ಜಾಗ ತಪ್ಪಿಸಬೇಕು. pH ಮಟ್ಟ 5.5 ರಿಂದ 7.5 ಇರಬೇಕು. ಭೂಮಿಯ ತಯಾರಿ 2 ರಿಂದ 3 ಬಾರಿ ಗದ್ದೆ ಒರೆಯಬೇಕು. ಮಣ್ಣು ಸಡಿಲವಾಗಿರಬೇಕು. 1 ಎಕರೆಗೆ 8 ರಿಂದ 10 ಟನ್ ಗೋಮಯ ಹಾಕಬೇಕು. ಬೀಜದ ಆಯ್ಕೆ ಆರೋಗ್ಯಕರ ಮತ್ತು ರೋಗರಹಿತ ಅರಿಶಿನಕಾಯಿ ಬಳಸಬೇಕು. 20 ರಿಂದ 25 ಗ್ರಾಂ ತೂಕದ ತುಂಡುಗಳನ್ನು ಕತ್ತರಿಸಿ ಬಳಸಿ ಬೀಜ ಚಿಕಿತ್ಸೆ. ಟ್ರೈಕೋಡರ್ಮಾ ಅಥವಾ ಗೋಮೂತ್ರದಲ್ಲಿ ನೆನೆಸಿ ಹಾಕಿದರೆ ಉತ್ತಮ ಬೀಜ ಹಚ್ಚುವ ವಿಧಾನ. ಜೂನ್ ಜುಲೈ ತಿಂಗಳಲ್ಲಿ ನೆಡುವುದು ಉತ್ತಮ ಸಾಲು ಮಧ್ಯೆ. 30 ರಿಂದ 45 ಸೆಂಟಿಮೀಟರ್ ಗಿಡ ಮಧ್ಯೆ. 20 ರಿಂದ 25 ಸೆಂಟಿಮೀಟರ್ ಆಳ. 5 ರಿಂದ 7 ಸೆಂಟಿಮೀಟರ್. ಪಾರ್ಟ್ 3, ಗೊಬ್ಬರ ಮತ್ತು ಪೋಷಕಾಂಶಗಳು. ಸಾವಯವ ಗೊಬ್ಬರ ಗೋಮಯ 8 ರಿಂದ 10 ಟನ್ ಪ್ರತಿ ಎಕರೆ. ಕಂಪೋಸ್ಟ್ ಅಥವಾ ವರ್ಮಿ ಕಂಪೋಸ್ಟ್ ಹಾಕಬಹುದು. ರಾಸಾಯನಿಕ ಗೊಬ್ಬರ NPK ಪ್ರಮಾಣ ನೈಟ್ರೋಜನ್ N 40 ರಿಂದ 60 ಕಿ 40 ರಿಂದ 60 ಕಿಲೋಗ್ರಾಂ. ಫಾಸ್ಫರಸ್ P 20 ರಿಂದ 30 ಕಿಲೋಗ್ರಾಂ. ಪೊಟ್ಯಾಷ್ K 20 ರಿಂದ 30 ಕಿಲೋಗ್ರಾಂ. ಹಾಕುವ ಸಮಯ ನೆಡುವಾಗ ಅರ್ಧ ಗೊಬ್ಬರ ಹಾಕಬೇಕು. ಉಳಿದ ಗೊಬ್ಬರವನ್ನು 45 ದಿನ ಮತ್ತು 90 ದಿನಕ್ಕೆ ಹಾಕಬೇಕು. ಹೆಚ್ಚುವರಿ ಪೋಷಣೆ ಜೀವಾಮೃತ ಪಂಚಗವ್ಯ ಸ್ಪ್ರೇ ಮಾಡಿದರೆ ಬೆಳೆಯು ಉತ್ತಮವಾಗುತ್ತದೆ. ಪಾರ್ಟ್ 4, ಸಾಲು ಅಂತರ ನೀರಾವರಿ ಮತ್ತು ನಿರ್ವಹಣೆ. ಸಾಲು ಅಂತರ ಸ್ಪೇಸಿಂಗ್. ಸಾಲು 30 ರಿಂದ 45 ಸೆಂಟಿಮೀಟರ್. ಗಿಡ 20 ರಿಂದ 25 ಸೆಂಟಿಮೀಟರ್. ನೀರಾವರಿ ನೆಟ್ಟ ತಕ್ಷಣ ನೀರು ಹಾಕಬೇಕು. ವಾರಕ್ಕೆ 1 ಬಾರಿ ನೀರು ಮಳೆಯ ಆಧಾರದ ಮೇಲೆ. ನೀರು ತುಂಬಿ ನಿಲ್ಲಬಾರದು. ಗಿಡ ನಿರ್ವಹಣೆ 30 ರಿಂದ 40 ದಿನಕ್ಕೆ ಒಮ್ಮೆ ಕರೆ ತೆಗೆದು ಹಾಕಬೇಕು. ಮಣ್ಣನ್ನು ಗಿಡದ ಬಳಿ ಸೇರಿಸುವುದು. ಅರ್ಥಿಂಗ್ ಅಪ್. ರೋಗ ಮತ್ತು ಕೀಟ ನಿಯಂತ್ರಣ. ಜೈವಿಕ ಔಷಧ ಬಳಸಿ ನೀಮ್ ಎಣ್ಣೆ ಸ್ಪ್ರೇ ಮಾಡಬಹುದು ನೀವು ಬಯಸಿದರೆ. ಪಾರ್ಟ್ 2, ಮಧ್ಯಂತರ ಸಂರಕ್ಷಣೆ ಮತ್ತು ಕಳೆ ನಿಯಂತ್ರಣ. ಮತ್ತು ಪಾರ್ಟ್ 5, ಕೊಯ್ಲು ಮತ್ತು ಮಾರಾಟ ಕೂಡ ಕೊಡುತ್ತೇನೆ. 7 ರಿಂದ 9 ತಿಂಗಳಲ್ಲಿ ಬೆಳೆ ಸಿದ್ಧವಾಗುತ್ತದೆ. ಎಲೆಗಳು ಒಣಗಿದಾಗ ಕೊಯ್ಲು ಮಾಡಬೇಕು. ಈ ಕ್ರಮಗಳನ್ನು ಎಲ್ಲವನ್ನು ಬಳಸಬೇಕಾಗ್ತದೆ. ಕೈಯಲ್ಲಿ ಯಾಕೆ ಉಳ್ಳಾಗಡ್ಡಿ ಹಿಡ್ಕೊಂಡು ನಿಂತಿದ್ದೇನೆಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಾಗಿದೆ ಅಂದ್ಕೊಳ್ತೇನೆ. ಧನ್ಯವಾದಗಳು.